ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ಲೈಕ್ ಸ್ವಾಗತ. ಇವತ್ತು ನಾನು ಮಾಡುತ್ತಿರುವುದೊಂದು ಮೆಂತ್ಯ ಪರೋಟ. ಮೆಂತ್ಯ ಸೊಪ್ಪು ಹಾಕಿ ಪರೋಟ ಮಾಡಿನ ವಿಧಾನ ತೋರಿಸಿಕೊಡ್ತೀನಿ. ಅಂದರೆ ಸೊಪ್ಪು ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀವಿ. ಈ ರೀತಿಲೂ ಮಾಡಿನ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಇಲ್ಲಿ ಒಂದು ಪಾತ್ರದಲ್ಲಿ 2 ಕಪ್ ಗೋಧಿ ಹಿಟ್ಟು ಹಾಕಿಟ್ಟಿದ್ದೀವಿ. ಅಷ್ಟೊಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 1 ಟೀ ಸ್ಪೂನು ಆಯಿಲ್ ಹಾಕೋಣ. ಆಯಿಲ್ ಉಪ್ಪು ಹಾಕಿ ಚೆನ್ನಾಗಿ ಕೈ ಹಾಕಿ ಮಿಕ್ಸ್ ಹಾಕೋಣ. ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟು ಥರನೇ ರೆಡಿ ಹಾಕಬೇಕು. ಎಲ್ಲ ಒಟ್ಟಿಗೆ ಹಾಕಬೇಡ. ಹಿಟ್ಟು ಎಲ್ಲ ರೆಡಿ ಆಗಿದ್ದು. ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. 3 ಪೀಸ್ ಹಸಿಮೆಣಸಿನ್ಕಾಯಿ, ಚಿಕ್ಕದು ಪೀಸು ಶುಂಠಿ, ಒಂದು 10-12 ಪೀಸು ಬೆಳ್ಳುಳ್ಳಿ. ಇದೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಗ್ರೈಂಡ್ ಮಾಡಬೇಕು. ಚೆನ್ನಾಗಿ ಪೇಸ್ಟ್ ಮಾಡಬೇಡ. ಅದೆಲ್ಲ ಈ ರೀತಿಲೊಂದು ಕ್ರಷ್ ಮಾಡಿ ಇಟ್ಟಿದ್ದೀವಿ. ಬಾಣಲಿಲಿ ಆಯಿಲು 2 ಟೀ ಸ್ಪೂನು ಆಯಿಲು ಬಿಸಿ ಹಾಕಿದ್ದು. ಅದರಲ್ಲಿ ಈಗ ನಮ್ಮದು ಕ್ರಷ್ ಮಾಡಿಲ್ವ ಈರುಳ್ಳಿ ಎಲ್ಲ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಅದು ಹಾಕೋಣ. ಇದೆಲ್ಲ ಹಾಕಿ ಒಂದು ಹಸಿ ವಾಸನೆ ಹೋಗುವವರೆಗೂ ಒಂದು ಫ್ರೈ ಹಾಕೋಣ. ಈಗ ಇದೆಲ್ಲ ಫ್ರೈ ಆಗಿದ್ದು. ಈ ಟೈಮಲ್ಲಿ ನಮ್ಮದು ಕ್ಲೀನ್ ಮಾಡಿ ಕಟ್ ಮಾಡಿ ಮೆಂತ್ಯ ಸೊಪ್ಪು ಹಾಕೋಣ. ಅರಿಶಿನ ಪೌಡ್ರ್ ಹಾಕೋಣ. ಒಂದು 1/4 ಟೀ ಸ್ಪೂನು ಕಡಿಮೆ ಚಿಲ್ಲಿ ಪೌಡ್ರು, 1 ಟೀ ಸ್ಪೂನು ಧನಿಯಾ ಪೌಡ್ರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು. ಪೌಡ್ರೆಲ್ಲ ಒಂದು ಹಸಿ ವಾಸನೆ ಹೋಗಬೇಕು. ಫ್ರೈ ಹಾಕೋಣ. ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕೋಣ. ಅರ್ಧ ಗ್ಲಾಸ್ ನೀರು ಹಾಕೋಣ. ನೀರು ಹಾಕಿ ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಹಾಕೋಣ. ಒಂದು 2 ನಿಮಿಷದೊಂದು ರೆಡಿ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಇದು ರೆಡಿ ಆಗಿದ್ದಿಲ್ಲ. ಒಂದು ಟೀ ಸ್ಪೂನು, 1 ಟೇಬಲ್ ಸ್ಪೂನು ಅಕ್ಕಿ ಪೌಡ್ರ್, ರೈಸ್ ಫ್ಲೋರ್ ಹಾಕೋಣ. 1 ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಹಾಕೋಣ. ಇದು ಹಾಕಿ ಈ 2 ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕೋಣ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿದ್ದು. ಈಗ ಇದು ರೆಡಿ ಆಗಿದ್ದು. ಬಿಸಿ ಎಲ್ಲ ಆಗಿ ಆರೇ ಟೈಮಲ್ಲಿ ನಾನು ಈ ರೀತಿಲಿ ಊರ್ನೆಲ್ಲ ರೆಡಿ ಹಾಕಿಲ್ಲ, ಈ ರೀತಿಲಿ ಹಾಕಿಟ್ಟಿದ್ದೀವಿ. ನಿಮಗೆ ಎಷ್ಟು ದೊಡ್ಡದು ಬೇಕಂದ್ರೆ ಅಷ್ಟು ದೊಡ್ಡದು ಉಂಡೆ ಹಾಕೋಣ. ಸ್ವಲ್ಪ ಒಣೆ ಹಿಟ್ಟು ಹಾಕಿ ಲಟ್ಟಿಸ್ಕೊಳ್ಬೇಕು. ಒಂದು ಉಂಡೆ ಹಾಕಿದ್ದಲ್ವ, ಇದು ಹಾಕಿ ಈ ರೀತಿಯಲ್ಲಿ ರೆಡಿ ಹಾಕಿಟ್ಟಿದ್ವಿ ನೋಡ್ರಿ. ಬಿಸಿ ಹಾಕಿ ಪ್ಯಾನ್ಲಿ ಹಾಕೋಣ. ಸ್ವಲ್ಪ ಆಯಿಲ ತುಪ್ಪ ಏನಾದರೂ ಹಾಕೋಣ ಮೇಲೆ. ತಿರುಗಿ ಹಾಕಿ 2 ಸೈಡು ಆಯಿಲ ತುಪ್ಪ ಹಾಕೋಣ. ನಿಮಗೆ ಇಷ್ಟ ಬಟ್ರ್ ಹಾಕಂದ್ರೆ ಬಟ್ರು ತುಪ್ಪ ಹಾಕಿ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಈಗ ನಮ್ಮದು ಮೆಂತ್ಯ ಪರೋಟ ರೆಡಿ ಆಗಿದ್ದು. ಈ ರೀತಿಲೆಲ್ಲ ಒಂದು ರೆಡಿ ಆಗಿ. ಈಗ ನಮ್ಮದು ಮೆಂತ್ಯ ಸೊಪ್ಪು ಪರಾಟ ರೆಡಿ ಆಗಿದ್ದು. ಈಸಿ ಇದು ರೆಡಿ ಆಗೋಕ್ಕೆ. ಊರನ್ನೆಲ್ಲ ರೆಡಿ ಹಾಕಿಳುವ ಒಬ್ಬಟ್ಟು ರೆಡಿ ಆಗೋಕ್ಕೆ ಟೈಮಲ್ಲೂ ಆ ರೀತಿಲಿ ಇದು ರೆಡಿ ಹಾಕಿ ಆ ರೀತಿಲಿ ಮಾಡಬೇಕು. ನೀವು ನೋಡ್ರಿ ಎಷ್ಟು ಚೆನ್ನಾಗಿರುತ್ತೆ. ಸಾಫ್ಟ್ ಆಗಿರುತ್ತೆ, ಹೆಲ್ತಿ ಆಗಿರುತ್ತೆ. ಮಕ್ಕಳಿಗೆ ಈ ರೀತಿಲಿ ಒಂದು ವೆರೈಟಿ ಟೈಪ್ ಹಾಕಿ ಮಾಡಿಕೊಡಿ. ಈ ರೀತಿಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಗೆ ಈ ವಿಡಿಯೋ ರೆಸಿಪಿ ಇಷ್ಟ ಆಗಿ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸಿನೊಂದು ಶೇರ್ ಮಾಡಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ, ಬಾಯ್.